ನನ್ನ ಚಾನಲ್ ನೋಡ್ತಿರೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಂಡೇ ವ್ಲಾಗ್ನ ತೋರಿಸ್ತಿದ್ದೀನಿ. ಮಂಡೇ ಮಾರ್ನಿಂಗ್ ನಾವು ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗೋಣ ಅಂದ್ಬಿಟ್ಟು 12:30 ಶೋಗೆ ಹೋಗಿದ್ವಿ. ಸೊ ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಹೋದಾಗ ಮೂವಿ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಮೂವಿ ಎಲ್ಲ ಸ್ಟಾರ್ಟ್ ಆಗಿ ಈ ಥರ ಇತ್ತು. ನಾವು ಮಂಡೇ ಹೋಗಿದ್ದರಿಂದ ಜನ ಎಲ್ಲ ಏನು ಅಷ್ಟಿರಲಿಲ್ಲ, ಸ್ವಲ್ಪ ಖಾಲಿನೇ ಇತ್ತು. ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ, ವೀಕ್ ಡೇಸಲ್ಲೇನು ಅಷ್ಟು ರಶ್ ಇರೋಲ್ಲ, ಆರಾಮಾಗಿ ನೋಡ್ಬೋದು. ಸೊ ಈ ಥರ ಇದು ಇಂಟರ್ವಲ್ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿತ್ತು, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ನಮಗೇನಾದರೂ ಫುಡ್ ಬೇಕಂದರೆ ನಾವಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ ಚೇರ್ ಮುಂದೆ, ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಳ್ಬೋದು. ನಮಗೆ ಬೇಡ, ನಾವು ಈಚೆ ಹೋಗಿ ತೊಗೊಳ್ತೀವಿ ಅಂತ ಅಂದರೆ ಈಚೆ ಹೋಗಿ ತೊಗೊಳ್ಬೋದು. ನೋಡಿ, ಈ ಥರ ಸ್ಕ್ಯಾನರ್ ಇರುತ್ತೆ, ಇಲ್ಲೇ ಫುಡ್ ಆರ್ಡರ್ ಮಾಡ್ಕೊಬೋದು ಅಥವಾ ಈಚೆ ಹೋಗಿ ತೊಗೊಳ್ಬೋದು. ನೋಡಿ, ಇದು ಇಂಟರ್ವಲ್ ಟೈಮಲ್ಲಿ ಇದು ಕ್ಯೂಟ್ ಡಾಗ್ದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಮೂವಿ ಮುಗಿದ್ಮೇಲೆ ಸಂಜೆ ಝೂಡಿಯೋಗೆ ಹೋಗೋಣ, ಸೇಲ್ ನಡೀತಿದೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಝೂಡಿಯೋಗೆ ಹೋದ್ವಿ. ಝೂಡಿಯೋ ಸೇಲಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ. ಸೊ ಫಸ್ಟು ಇದು ಗ್ರೌಂಡ್ ಫ್ಲೋರಲ್ಲಿ ಗರ್ಲ್ಸ್ ಸೆಕ್ಷನ್ನು. ನೋಡಿ, ಕ್ಲಿಪ್ಸ್ ಎಲ್ಲ 29 ರುಪೀಸ್ಗೆ ಸಿಗ್ತಿದೆ, ಚೆನ್ನಾಗಿದೆ, ಕ್ವಾಲಿಟಿ ತೊಗೊಳ್ಬೋದು. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ತುಂಬಾ ರಶ್ ಇತ್ತು ನಾವು ಹೋದಾಗ. ಆಮೇಲೆ ತೋರಿಸ್ತೀನಿ ನೋಡಿ, ಕೌಂಟರಲ್ಲೇ ಎಷ್ಟು ಜನ ಇದ್ದಾರೆ ಅಂತ. ನಾನು ಝೂಡಿಯೋಗೆ ಹೋದರೆ ಕಿಡ್ ಸೆಕ್ಷನ್ಗೆ ಹೋಗಲೇಬೇಕು. ಎಲ್ಲೋದ್ರೂ ಅಷ್ಟೇ, ಕಿಡ್ ಸೆಕ್ಷನ್ಗೆ ಹೋಗಿ ಅಲ್ಲೊಂದು ರೌಂಡ್ ಹೊಡ್ಕೊಂಬಂದರೆ ನನಗೆ ಸಮಾಧಾನ. ಅಲ್ಲಿ ಬಟ್ಟೆಗಳೆಲ್ಲ ಕ್ಯೂಟಾಗಿ ಇರ್ತವೆ ಚಿಕ್ಕ ಮಕ್ಳದ್ದು. ಇಲ್ಲಿ ನೆಕ್ಸ್ಟು ಮೆನ್ ಸೆಕ್ಷನಿಗೆ ಬಂದ್ವಿ. ಅಲ್ಲಿ ನನ್ನ ಹಸ್ಬೆಂಡು ಫುಲ್ಲು ಜಾಲಾಡ್ಬಿಟ್ಟು ಒಂದೇ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು. ಇದು ನೋಡಿ, ಶೂಸ್ ಕಲೆಕ್ಷನ್ನು, ಸ್ಲಿಪ್ಪರ್ ಕಲೆಕ್ಷನ್ ಎಲ್ಲ ಬಂದಿದೆ, ಚೆನ್ನಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ. ಅದಾದಮೇಲೆ ನೋಡಿ, ಜನನೂ ತುಂಬ ಜನ ಇದ್ದರು. ಬಿಲ್ಲಿಂಗಲ್ಲಿ ಎಷ್ಟು ಜನ ಇದ್ದರು ಅಂತ ತೋರಿಸ್ತೀನಿ ನೋಡಿ. ಆದರೆ ಬಿಲ್ಲಿಂಗ್ ಎಲ್ಲ ಏನೂ ಲೇಟ್ ಆಗೋಲ್ಲ, ಬೇಗ ಬೇಗ ಮಾಡಿ ಕಳಿಸ್ತಿರ್ತಾರೆ. ಸೊ ನೋಡಿ, ಇಷ್ಟು ಜನ ಇದ್ದರು. ಇದಾದಮೇಲೆ ಝೂಡಿಯೋ ಮುಗಿಸ್ಕೊಂಡು ರಿಲಯನ್ಸ್ ಫ್ರೆಶ್ಶಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನೋಡಿ, ತೆಂಗಿನಕಾಯಿ ಎಲ್ಲ 31 ರುಪೀಸ್ ಇದೆ. ನಾನು ಆ್ಯಕ್ಚುಲಿ ನಂಗೆ ತಗೊಳ್ಳೋ ಪ್ಲ್ಯಾನ್ ಇರುತ್ತೋ ಇರಲ್ವೋ, ಶಾಪಿಂಗ್ ಕರ್ಕೊಂಡೋದ್ರೆ ಅಂತೂ ನಂಗೆ ಫುಲ್ ಖುಷಿ. ಶಾಪಿಂಗ್ ಮಾಡಬೇಕು, ನಾನು ಸುತ್ತಾಡ್ಕೊಂಡಿರಬೇಕು. ಆನ್ಲೈನ್ ಶಾಪಿಂಗಲ್ಲೆಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ. ಈ ಥರ ಸುತ್ತಾಡ್ಕೊಂಡು ನೋಡ್ಕೊಂಡು ಪ್ರಾಡಕ್ಟ್ಸ್ನ ನೋಡಿದ್ರೆ ನನಗೆ ಖುಷಿ. ನೋಡಿ ರೇಟ್ಸ್ ಎಲ್ಲ ಎಷ್ಟೆಷ್ಟಿದೆ ಅಂತ. ನಾರ್ಮಲ್ ಪ್ರೈಸಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ಹೋಲ್ಸೇಲ್ ಥರ 3-4 ತೊಗೊಂಡ್ರೆ ನಮಗೆ ಕಡಿಮೆ ಬೀಳುತ್ತೆ ಅಮೌಂಟು. ಫುಲ್ ಸುತ್ತಾಡ್ಕೊಂಡಿರ್ತೀನಿ ನಾನು ಈ ಥರ ಶಾಪಿಂಗ್ ಬಿಟ್ಬಿಟ್ರೆ. ಎಲ್ಲೋದ್ರೂ ಕಣ್ಣೆಲ್ಲ ಕುರ್ಕುರೆ ಮೇಲೆ ಬಿದ್ದಿರುತ್ತೆ. ಆಫರ್ಸ್ ಎಲ್ಲ ಇತ್ತು ಕುರ್ಕುರೆ ಮೇಲೆ. ನೋಡಿ, ಇದು 3 ಬರುತ್ತೆ, 45 ರುಪೀಸ್ ಆ ಥರ ಇರುತ್ತೆ, 5 ರುಪೀಸ್ ಡಿಸ್ಕೌಂಟ್. ಅದಾದಮೇಲೆ ಈ ಥರ ದಿನಸಿ ಐಟಮ್ಸ್ ಕಡೆ ಹೋದ್ವಿ. ಎಲ್ಲೋ ಕೋಲ್ಡ್ ಪ್ರೆಸ್ಡ್ ನೋಡಿ ಎಷ್ಟಿದೆ. ಇದು ಕೋಕೋನಟ್ದು 500, 900 ಎಲ್ಲ ಇರುತ್ತೆ. ಹಾಗೆ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ. ನಾನು ನಮ್ಮಮ್ಮ ಫಸ್ಟು ಮದುವೆಗೆ ಮುಂಚೆ ವೀಕ್ಲಿ ಒನ್ಸ್ ಈ ಥರ ಶಾಪಿಂಗು, ಏನು ತಗೊಳ್ತೀವೋ ಬಿಡ್ತೀವೋ ಸುತ್ತೊಡಿಬೇಕಷ್ಟೇ. ಒಂಥರ ಸ್ಟ್ರೆಸ್ ಫ್ರೀ ಇದು, ಈ ಥರ ಶಾಪಿಂಗೆಲ್ಲ ಹೋದರೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ತಗೊಳ್ಳೋದೆಲ್ಲ ಸೆಕೆಂಡ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.